ಸ್ನೇಹಿತರೆ, ನಾವಿವತ್ತು ಅರಸನ ಕೆರೆಗೆ ಬಂದಿದ್ದೀವಿ. ಕೋಟೆ ಎಸ್ ಡಿ ಕೋಟೆ ರೋಡು ಮೈಸೂರಿನಿಂದ ಹೊರಟ್ರೆ ಕೋಟೆ ರೋಡಲ್ಲಿ ಅರಸನ ಕೆರೆ ಅಂದ್ಬಿಟ್ಟು ಎಡಭಾಗಕ್ಕಿದೆ. ಇವತ್ತು ಇಲ್ಲಿ ಅರಸನ ಕೆರೆಯಲ್ಲಿ ಆಗಿನ ಕಾಲದಲ್ಲಿ ಎಷ್ಟು ವರ್ಷದ್ದು ತಮ್ಮ ಹೆಸರು ಗೌಡ್ರೆ? ನಮಗ್ ಗೊತ್ತಾಗಿರೋದು 60-70 ವರ್ಷದಿಂದ ಈಚೆಗೆ. 60 ವರ್ಷ 70 ವರ್ಷದಿಂದ ಮೊದಲು ನಮ್ಮ ತಂದೆ ಅವ್ರ ತಂದೆ ಕಾಲದಿಂದ ಇದ್ದಂತ. ತಂದೆ ಕಾಲದಿಂದ ಇರೋದು. ಅಂದ್ರೆ ಇಲ್ಲಿ ಈಗ ದೇವಸ್ಥಾನ ಇಲ್ಲ, ಏನಿಲ್ಲ. ಇಲ್ಲಿ ಇಷ್ಟದ ಬನ್ನಿ ಅಲ್ಲಿ ನೋಡೋಣ. ಒಂದು ಜೋಡಿ ಬಸವನ್ನ ಇವತ್ತು ನಿಮ್ಗೆ ತೋರ್ಸಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಸ್ನೇಹಿತರೆ. ನೋಡಿ, ಈಗ ಗೌಡ್ರೆ ತಮ್ಮ ಹೆಸರು ಗೊತ್ತಾಗಲಿಲ್ಲ. ಜವನಪ್ಪ ಅವ್ರೆ, ಆಗಿನ ಕಾಲದಲ್ಲಿ ನೋಡಿದ್ರೆ ಇಲ್ಲಿ ಏನು ಅಂತ ದೇವಸ್ಥಾನ ಏನು ಕಾಣ್ತಾ ಇಲ್ಲ. ದೇವಸ್ಥಾನ ಇಲ್ಲ ಅಥವಾ ಇನ್ನೇನೋ ಮತ್ತೊಂದಿಲ್ಲ. ರಾಜರದು ಅರಮನೆನೋ ಮತ್ತೊಂದು ಮನೆನೋ ಏನೋ ಇಲ್ಲ. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಬಸವನ್ನ ಇಲ್ಲಿ ಇಷ್ಟು ದೊಡ್ಡ ಕಲ್ಲಲ್ಲಿ ಕೆತ್ತಿರೋದು ಏನಿರ್ಬೋದು ನಿಮ್ ಪ್ರಕಾರ? ನಮ್ ಪ್ರಕಾರ ನಮ್ ತಂದೆ ಹೇಳ್ತಿರು ನಮ್ಗ ಚೋಳರ ಕಾಲದಲ್ಲೇ ಚೋಳರ ಪ್ರತಿಷ್ಠೆ ಮಾಡಿರೋದಂತ. ಚೋಳರು ಪ್ರತಿಷ್ಠೆ ಮಾಡಿರೋದ? ಏನಕ್ಕೆ ಮಾಡೋದು ಏನು ಅನ್ನೋದಕ್ಕೆ ಗೊತ್ತಿಲ್ಲ. ಚೋಳರು ಪ್ರತಿಷ್ಠೆ ಮಾಡಿರೋದು. ಬನ್ನಿ ಕೆಳಗೆ, ಫುಲ್ ಬಂಡ. ಬನ್ನಿ ಕೆಳಗೆ ಹೋಗವ. ನಡ್ರಿ ನೋಡಿ, ಫುಲ್ ಐತಂತ ದೊಡ್ಡ ಬಂಡೆ. ದೊಡ್ಡ ಬಂಡೆ. ಬಂಡಲ್ಲಿ 2 ಬಸವಗಳ ಮಾಡ್ಬಿಟ್ರು. ಇದಕ್ಕ ಸೆಲೆಕಲ್ಲು ಬಸವೇಶ್ವರ ಅಂತ ಹೆಸರು. ಸೆಲೆಕಲ್ಲು ಬಸವೇಶ್ವರ. ಸೆಲೆಕಲ್ಲು ಬಸವೇಶ್ವರ ಊರು ಗ್ರಾಮಕ್ಕೂ ಇದು ಮಾಡ್ಕೊಂಡು ಊರಲ್ಲಿ ಒಬ್ರು ಗ್ರಾಮದಲ್ಲಿ ಪೂಜಾರಿ ನೇಮಿಸ್ಬಿಟ್ಟಿನಿ. ಅವರು ದಿನ ಪೂಜೆ ಮಾಡ್ತಾರೆ. ವರ್ಷಕ್ಕೆ ಅವನಿಗೆ 15,000 ರೂಪಾಯಿ 16,000 ರೂಪಾಯಿ. ಮೊದಲೆಲ್ಲ 10,000 12,000. ಮೊದಲು ಈ ರಾಗಿ ಜೋಳ ಬೆಳಿತಿದ್ದ ನೋಡಿ ಮಾಡಕ್ಕೂ ಮುಂಚೆ. ಅವಾಗ ರಾಗಿ ಕಂತ ಮನ ಇದೆ ಸರ್, ರಾಗಿ ಕಂತ ಕೊಡ್ತಿರು. ಇವಾಗ ಯಾರು ರಾಗಿ ಜೋಳ ಬೆಳೆದಂಗಲ್ಲ. ಈ ಬಸವನ ಜಯಂತಿ ಮೆರವಣಿಗೆ ಮಾಡ್ತೀವಿ ನೋಡಿ, ಬಸವನ ಹಬ್ಬಕ್ಕ ಗೊತ್ತಾಯ್ತು. ಬಸವನ ಜಯಂತಿ ಮೆರವಣಿಗೆ ಅವಾಗ ತಟ್ಟ ಮೇಲೆ 100 ರೂಪಾಯಿ ಅಂತ ಊರಲ್ಲಿ ಚಕ್ರ ಸಾರ್ಬಿಡ್ತಾನೆ. ತಟ್ಟ ಮೇಲೆ 100 ರೂಪಾಯಿ ಮಡಗ್ಬಿಟ್ಟು ಅವ್ನಿಗೆ 16,000-17,000 ರೂಪಾಯಿ ದುಡ್ಡು ಆಯ್ತದ. ಪೂಜಾರಿ ನೇಮಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಅಂದ್ರೆ ಇದು ವೀರಶೈವರದ್ದು ಇದಕ್ಕೆ ಸೇರುತ್ತೆ. ವೀರಶೈವ ಲಿಂಗಾಯತರದಕ್ಕೆ. ಚೋಳರ ಕಾಲದಲ್ಲಿ ಮಾಡಿರೋದು. ಈಗ ಇಲ್ಲಿ ದೇವಸ್ಥಾನ ಇಲ್ಲ ಅಥವಾ ಇನ್ನೇನೋ ಒಂದು ರಾಜರಿಗೆ ಸಂಬಂಧಪಟ್ಟಂತದ್ದು ಏನಿಲ್ಲ. ಏನಕ್ಕೆ ಮಾಡಿರ್ಬೋದು ನಿಮ್ ಪ್ರಕಾರ ಜನಪರ? ಯಾರಿಗೂ ಗೊತ್ತಿಲ್ಲ ಇದು. ಇದೊಂದು ರಹಸ್ಯ. ನಿಮ್ ತಂದೆ ಕಾಲದಿಂದ ಒಟ್ಲಲ್ಲಿ ಇದೆ, ನಿಮ್ ಜಮೀನಲ್ಲೇ ಇರೋದು ಇದು. ಈಗ ಸರ್ಕಾರದವ್ರು ಬಂದು ಇದನ್ನೇನಾರು ಇಂಪ್ರೂವ್ ಮಾಡಂತದ್ ಏನಾರ ಕಾರ್ಯಕ್ರಮ ಹಾಕಿಲ್ಲ? ಬಂದಿಲ್ಲ. ಮಹಾರಾಜರೇ ಬಂದಿರು. ಯಾವಾಗ? ಯದುವೀರ್ ಮಹಾರಾಜರು ಬಂದು ನೋಡ್ಕೊಂಡು 5 ವರ್ಷ ಆಯ್ತು ಬಂದು ನೋಡ್ಕೊಂಡು ಹೋದ್ರು. ಆಯ್ತು ನೀರ್ ಖಾಲಿ ಆಗ್ಲಿ ಬಿಡಿ, ಏನಾರ ಮಾಡೋದ. ಅದು ನೀರು ಖಾಲಿ ಆಗ್ಲಿಲ್ಲ. ಇವಾಗ ಮಳೆ ಇಲ್ವಲ್ಲ ನೋಡಿ, ಯಾವ ಡ್ಯಾಮ್ ನಲ್ಲೂ ನೀರ್ ಇಲ್ವಲ್ಲ. ಈಗ 15 ದಿನ ಕಾವಲಿ ನೀರ್ ಬಿಡ್ತಾನೆ. ಡ್ಯಾಮ್ ನೀರ್ ಬಂದ್ರ ಎಲ್ಲ ಲೋಡ್ ಆಗೋಯ್ತು. ಯಾವ್ದು ಕಾವಲಿ ಅಂದ್ರೆ ನಿಮ್ದು ವರ್ಣನಾಲಯದಿಂದ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಕೆರೆ ಅದ, ಕೆರೆಗ ನೀರ್ ಬಿಟ್ಬಿಡ್ತಾರ. ಆ ಜೋನ್ ಇಲ್ಲಿ ಎಳೆದು ತುಂಬಾ ಫುಲ್ ಇಲ್ಲಿ ತುಂಬ್ಕೊಬಿಡುತ್ತೆ. ನಾವು ಕೆಲವ್ರು ಏನ್ ಹೇಳಿದ್ರು ಅಂದ್ರೆ, ಆಗಿನ ಕಾಲದಲ್ಲಿ ಈ ಶಿಲ್ಪ ಕಲೆಗಳನ್ನ ಮಾಡ್ತಾರಲ್ಲ, ಅವರು ಗುರುಗಳು ವಿದ್ಯಾರ್ಥಿಗಳಿಗೆ ಕರ್ಕೊಂಡ್ಬಂದು ಇಲ್ಲಿ ಒಂದು ತರಬೇತಿ ಕೊಡಕ್ಕೆ ಇಲ್ಲಿ ಮಾಡಿದ್ರು ಅಂತಾನೆ. ಆ ತರದ್ ಏನಿಲ್ಲ, ಆತರ ಏನಿಲ್ಲ. ಇದ್ ನಿಮ್ಗೆ ಇಲ್ಲಿ ಇದೇನದ್ ಹೆಂಗ್ ಗೊತ್ತಾಯ್ತು? ಇದು ಹಳ್ಳದೊಳಗಿದೆ ಅಲ್ವಾ? ಇಷ್ಟು ನೋಡಿ, ನಮ್ ತಂದೆ ಹೇಳ್ತಿರು. ನಾವು ಚಿಕ್ಕ ಮಕ್ಕಳು ಅವ್ರ ಜೊತೆಲಿ ಇಲ್ಲಿ ಜೋಳ ಹಾಕಿದಾಗ ಹುಳ್ಳು ಅಟ್ನ ತರ ಮಾಡ್ಕತಿದ್ದ ನೋಡಿ. ಮಲಿಕತಿದ್ದ. ಮಲಿಕಂಡಾಗ ಏನ್ ಬಸವ ಹಿಂಗ್ ಕಾಣತ್ತಲ್ಲ ಏನ ಅಂತ ನಂಗಟ ಕೊಂಪ್ ಕಾಣ್ತಿತ್ತು ಅಂತ. ಉಳ್ತಿರಲ್ಲ ನೋಡಿ, ನೇಗಲ್ಗ ಕಲ್ ಸಿಕ್ತು. ಏನ್ ಹಿಂಗ್ ಸಿಕ್ಕತ್ತಲ್ಲ ಅನ್ಬಿಟ್ಟು ನಮ್ ತಂದೆ ನಮ್ಗೆ ಹೇಳ್ತಿದ್ದು. ಹಿಂಗ ಸ್ವಲ್ಪ ಜನ ಸೇರಿಸಿ ಪರದು ನೋಡೋ ಹೊತ್ಗ ಈ ಕೊಂಬು ಅಣಪಟ್ಟು ಕಾಣ್ತಂತ ಇದ್ರದ್ದು. ಏನ್ ಹಿಂಗ ಅದೆಲ್ಲ ನೋಡ್ಬೇಕಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಅಕ್ಕಪಕ್ಕದ ಊರವ್ರೆಲ್ಲ ಬಂದ್ ತೆಗೆದ್ರು. ಜೋಡಿ ಬಸವ ಬಹಳ ಚೆನ್ನಾಗಿದೆ. ಒಂದ್ ದೊಡ್ಡದು, ಒಂದ್ ಸ್ವಲ್ಪ ಚಿಕ್ಕದು ಒಂದು ಅಲ್ವೇ? ಬಂಡ ಸಿಕ್ಲಿಲ್ಲ ಅದರಲ್ಲಿ ಹೆಂಗ್ ತಿದ್ದಕ್ಕದು. ಫುಲ್ ಬಂಡ ಇತ್ತಲ್ಲ, ತಿದ್ಬಿಟ್ರು. ಇದು ಬಂಡ ಇಲ್ಲಿ ಬಂಡೆ ಇದೆ, ಇಲ್ಲೆಲ್ಲ ಫುಲ್ ಬಂಡ. ಆಮೇಲೆ ಇಲ್ಲಿ ದೊಡ್ಡ ಬಂಡೆಗಳು ಬಂದ್ವಲ್ಲ, ಗಾಡಿ ನಿಲ್ಸಿ ಅರಳಿ ಮರಿ ಅದಲ್ಲ, ವಿಗ್ರಹಗಳವ ನೋಡಿ ಬನ್ನಿ. ಅಲ್ಲಿ ವಿಗ್ರಹಗಳು ಅಂದ್ರೆ ಇಲ್ಲಿ ದೇವಸ್ಥಾನ ಏನಾರ ಮಾಡಿ ಪೂಜೆ ಗೀಜೆ ಮಾಡ್ತಾ ಇದ್ರ? ಏನಿಲ್ಲ. ಆ ವಿಗ್ರಹಗಳು ಏನಕ್ಕೆ ಮಾಡಿದ್ರು? ಇಲ್ಲಿ ಸಿಕ್ಕದ ತಗದ ಅಲ್ಲ ಮಡಗಿರೋದು. ಇಲ್ಲೇ ಸಿಕ್ಕದ್ದು ಎಲ್ಲ. JCB ಪೋಕ್ ಲೈನ್ಗಳಲ್ಲಿ ತೆಗೆದ್ರು ಮಾಡ್ತೀವಿ ಅನ್ಬಿಟ್ಟು ಸುತ್ತೂರು ಸ್ವಾಮಿಗಳನ್ನು ಕರೆಸಿದ್ರು. ನೀರು ದಾರಿ ಕೊಡ್ಲಿಲ್ಲ. ನೀರು ದಾರಿ ಕೊಡದಕ್ಕೆ ಏನ್ ಮಾಡ್ಬಿಟ್ರು, ತೆಪ್ಪ ಕಟ್ಟಿದ್ರು. ತೆಪ್ಪ ಕಟ್ಟಿ ಅವ್ರ ಕೇಳಿ ಸನ್ಮಾನ ಮಾಡಿಸ್ರು, ಹೂನಾರ ಹಾಕ್ಸ್ಬಿಟ್ಟು ಪೂಜೆ ಮಾಡಿಸ್ರು. ಒಟ್ಲಿ ಇದೇನು ಇಲ್ಲಿ ಮಾಡ್ಬಿಟ್ಟೇನ ಎಲ್ಗೂ ತಗೋಕ್ ಆಗಲ್ಲ. ಇವು ಇಲ್ಲೇ ಮಾಡಿ ಇಲ್ಲೇ. ಅಥವಾ ಇನ್ನೊಂದ್ ಏನಾಗಿರ್ಬೋದಂದ್ರೆ, ಇಲ್ಲಿ ಈ ತರ ಕಲ್ಗಳು ಸಿಕ್ಕಿದಾವೆ,
ಇಲ್ಲಿ ಒಂದು ಇದನ್ನೆಲ್ಲ ಕೆತ್ತಿ ಇಲ್ಲೇ ಒಂದ್ ದೇವಸ್ಥಾನ ಮಾಡೋಣ ಅಥವಾ ಇನ್ನೇನೋ ಒಂದ್ ಪ್ಲಾನ್ ಹಾಕಿದ್ರೇನೋ ಏನೋ ಯಾರೋ ಬೇರೆ ರಾಜ್ಯಗಳದ್ದು ಆಕ್ರಮಣನ ಆ ಕಾಲದಲ್ಲಿ ಯಾರು ಇಲ್ಲ, ಈಗ ಆಕ್ರಮಣ ಮಾಡ್ಬೇಕು ಮಾಡಿ ಅಂತ ಹೇಳ್ತಾರೆ. ಇದಾಯ್ತಾ ಏನೋ ಇವಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಮಾಡ್ಬೇಕು ಆಗೇನ್ ಯೋಚನೆ ಮಾಡಿ ಏನಿದ್ದು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ. ಇವತ್ತು ನೀವು ಬಂದಿದ್ದೀರಿ, ಇನ್ನ 6 ತಿಂಗಳು ವರ್ಷ ಇನ್ಯಾರ ಬರ್ತಾರೆ ಇನ್ಯಾರ ಬರ್ತಾರ ಆತರ. ಈಗ ನಾನ್ ಹೇಳೋದು ಗೌಡ್ರೆ, ಈಗ ನೀವು ಎಷ್ಟು ತಲೆಮಾರಿಂದ ಇದು ಜಾಗ ನಿಮ್ದು? ಈಗ ನನಗೆ 65 ವರ್ಷ. ಹ ಈಗ ನಮ್ ತಂದೆ ಅವ್ರ ತಂದೆ ಕಾಲದಿಂದ ಅದ, ಅವ್ರ ತಂದೆಗೋ ನಿಮ್ ತಾತ ನಿಮ್ ಮುತ್ತಾತನ ಕಾಲದಿಂದ ಕಾಲದಿಂದ ಅದ ಇದು. ಅಂದ್ರೆ ಆಗಿನ ಕಾಲದಲ್ಲಿ ಇತ್ತು ಅಂದ್ರೆ ನೀವು ಏನಾರ ಈ ಒಂದು ಶಿಲ್ಪಕಲೆಗೆ ನಿಮ್ಮ ಮುತ್ತಾತ ಅವ್ರ ತಾತನ ಯಾರೋ ಒಬ್ರು ಶಿಲ್ಪಿಗಳೇ ಆಗಿದ್ದಿರ್ಬೋದಾ ಅಂತ? ನಿಮ್ ಜಾಗನೇ ಆಗಿದ್ರಿಂದ ಯಾರು ಇಲ್ಲ. ಊರವ್ರು ನೇಮಿಸ್ಬಿಟ್ಟಿದ್ರು. ನಾವು ಮಾದೇಶ್ವರನ ಪೂಜೆ ಮಾಡ್ತೀವಿ. ಮಾದೇಶ್ವರನ ಪೂಜೆ ಮಾಡೋರು ನಾವು ಮಾಡ್ತೀವಿ. ಊರ ಬದಲಾಗಿ ಮಾದೇಶ್ವರನ ದೇವಸ್ಥಾನ ಅದ. ನಿಮ್ ಮುತ್ತಾತನ ಕಾಲದಿಂದನವೇ ಕಾರ್ತಿಕ್ ಸೋಮವಾರಕ್ಯೋ ಶ್ರಾವಣ ಶನಿವಾರಕ್ಯೋ ಊರೆಲ್ಲ ಸೇರಿ ಒರಿ ಹಾಕೋದು. 50, 100, 200, 300 ಹಾಕಿ ಒರಿ ಹಾಕಿ ರಾಗಿ ಮುದ್ದೆ, ಸಾರು. ಫಸ್ಟ್ 500 ಅಂತೀಗ ಹೆಂಗಸ್ಗಳ ಊಟ ಇಲ್ಲಿ. ಫಸ್ಟ್ ಕಳ ಕೀಳಕ್ ಸಿಕ್ಕದ್ದು ಅಂತ ಹೇಳಿದ್ರಲ್ಲ, ಅದಕ್ಕ ಗೊತ್ತಾಯ್ತು. ಹೆಂಗಸ್ಗಳಗ ಊಟ ಫಸ್ಟ್, ಲೇಡೀಸ್ಗ. ಆಮೇಲೆ ನಮ್ದು ಊಟ. ಇಲ್ಲಿ ಪೂಜೆ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ನೀವು ಗಾಡಿ ನಿಲ್ಸಿದ್ರಲ್ಲಿ ಕೊಂಡ. ಗೊತ್ತಾಯ್ತು. ನಾವು 6 ಜನ ನಮ್ ತಂದೆ ಒಂದ ಕೊಡ್ತಾರ, ಅಣ್ಣ ತಮ್ದಿರು. ಈಗ ನಾವು ಮಾದೇಶ್ವರನ ಪೂಜೆ ವಹಿಸ್ಕೊಂಡಿವಲ್ಲ, ಯಾರ ಮೇಲೆ ದೇವರದ ಅವ್ರು ಬಂದು ಇಲ್ಲಿ ಕೊಂಡ ಪುರ ಮಾಡ್ತಾರೆ. ಶ್ರಾವಣಕ್ಕ ಈ ಸತಿ ನೀರ್ ತುಂಬ್ಕೊಂಡ್ಬಿಟ್ಟಿತ್ತಲ್ಲ, ಮಾಡಕ್ ಆಗ್ಲಿಲ್ಲ. ಈ ಸಲ ಮಾಡಿಲ್ಲ ಹಾಗಾರೆ. ಮಾಡಾರು ಊರ್ ಒಗ್ಗಟ್ಟಿಲ್ಲ. ಊರಲ್ಲಿ ಸ್ವಲ್ಪ ಇದು ಅದರಿಂದ ಊರ್ ಒಗ್ಗಟ್ಟಿಲ್ಲ. ಎಲ್ಲ ಒಗ್ಗಟ್ಟಾಗಿ ಈಗ ನೋಡಿ ಸಿಟಿಗಳಲ್ಲಿ ಈಗ ಪಕ್ಕದ ಮನೇಲಿ ಯಾರವ್ರ ಏನದೇ ಗೊತ್ತಿಲ್ಲ. ಸಾವಾದ್ರೆ ಎಲ್ರು ಏನ್ ಮಾಡ್ತಾರೆ, ಬಾಗ್ಲ ಹಾಕೊಂಡು ಕಿಟಕಿಯಿಂದ ನೋಡ್ತಾರೆ ಸಾವಾಗಿರೋ ಹೆಣಗಳನ್ನ. ಹಳ್ಳಿಗಳೆಲ್ಲಾರು ಜನಗಳು ಈಗ ಒಂದ್ ಹಳ್ಳಿ ಅಂದ್ರೆ ಅಲ್ಲೇ ಈಗ ಒಂದು ಉದಾಹರಣೆಗೆ ವೀರಶೈವರಿ ಅಂತ ತಗೊಳವ, ಅಲ್ಲೆಲ್ಲ ಸಂಬಂಧಿಕರೇ ಅವರು. ಒಂದ್ ಮನೆ 4 ಮನೆ ಆಗಿ 4 ಮನೆ 8 ಆಗಿ ತಲತಲಾಂತರದಿಂದ ಇವತ್ತೆಲ್ಲ ಒಬ್ರಿಗೊಬ್ರು ಸಂಬಂಧಿಕರೇ. ಅವರಲ್ಲೂ ಕೂಡ ಒಬ್ರಿಗೊಬ್ರು ಕಿತ್ತಾಡ್ಕೊಬಿಟ್ರೆ ಏನಾಗ್ಬಿಡುತ್ತೆ, ಜನಗಳು ನೆಮ್ಮದಿ ಕಳ್ಕೊಬಿಡ್ತಾರೆ ಅಲ್ವೇ? ಆಮೇಲೆ ಇದ್ರ ಮೇಲೆ ಈಗ ರಾಜಕೀಯ ಬೇರೆ ಬಂದ್ಬಿಟ್ಟೈತೆ. ಎಲ್ಲ ಒಂದೊಂದ್ ಮನೇಲಿ 4 ಭಾಗ. ಒಂದ್ ಮನೇಲಿ ಒಬ್ಬ ಬಿಜೆಪಿ, ಒಬ್ಬ ಕಾಂಗ್ರೆಸ್, ಒಬ್ಬ JDS, ಇನ್ನೊಬ್ಬ ಇಂಡಿಪೆಂಡೆಂಟ್, ಹಿಂಗ ಆಗ್ಬಿಟ್ಟು ಜನ ಒಬ್ರಿಗೆ ಹಾಕ್ಬೇಕು ಅನ್ನಂಗಿಲ್ಲ. ಇಲ್ಲ, ಹಾಕಿ ಓಟ್ ಹಾಕೊಳ್ಳಿ ಅಂದ್ರೆ ಇವತ್ತು ಜೀವನ ಹಂಗ ಆಗ್ಬಿಟ್ಟದೆ. ಹಳ್ಳಿ ಜನಗಳವೇ ಹಿಂಗ ಆಗ್ಬಿಟ್ರೆ ಈಗ ಇದು 3 ವರ್ಷ ನಿಂತೋಯ್ತು ಪೂಜೆ ಇದು ಪೂಜೆ ಮಾಡ್ತಾವ್ರೆ. ಪೂಜೆ ನಿಂತಿಲ್ಲ, ಜಾತ್ರೆ ನಿಂತೋಗದ. ಊರವರು ನಿಂತೋಗದ. ಮಾದೇಶ್ವರನ ಜಾತ್ರೆ ನಿಂತೋಗದ. ಮಾರಮ್ಮನ ದೇವಸ್ಥಾನ ಮಾರಮ್ಮ ಪೂಜೆನೂ ನಿಂತೋಗದ. ಈಗ ನಿಮ್ ಜಾಗ ಆದ್ರೂ ನೀವು ಅಂತ ಅಡೆತಡೆ ಏನ್ ಮಾಡಲ್ಲ, ಸಾರ್ವಜನಿಕರಿಗೆ ಪೂಜೆ ಮಾಡಿ ಅಲ್ವೇ ದೇವ್ರ ಕೆಲಸ ಅನ್ಬಿಟ್ಟು ದೇವಸ್ಥಾನನೇ ಮಾಡಿ ಅಂತ ಹೇಳ್ತೀವಿ ನಾವು. ಜೋಡಿ ಬಸವ ಇದು ನೋಡಿ, ಒಂದಕ್ಕೆ ಒಂದು ಮುಖಾಮುಖಿ ಕೂತಿದಾವೆ. ಎರಡು ಬಸವನೇ ಅಲ್ವಾ ಇವು? ಇಷ್ಟ ಅಗಲಕ್ಕೆ ದೇವಸ್ಥಾನ ಮಾಡಿ ನೆಲಮಣಗತರ ಮಾಡಿ ಒಳಗ್ ಇಳಿದು ಅಂತ ಇಳಿದು ಪೂಜೆ ಮಾಡ್ಕೊಂಡು ಹೋಗಂಗ ಮಾಡ್ಬೋದು. ನಾವು ಎತ್ತಕ್ಕಾಗಲ್ಲ, ಮಾಡಿ ಅಂತ ಅನುಮತಿ ಕೊಟ್ಟಿವಿ, ಮಾಡ್ತೀವಿ ಅನ್ನೋರು ಯಾರು ಇಲ್ಲ. ಅಷ್ಟಕ್ಕೆ ನಿಂತದ ನೋಡಿ, ಮಾಡಿ ಅಂತ ಅನುಮತಿ ಕೊಟ್ಟಿವಿ. ಅದು ಕೊಂಡದ ಮಾಳ, ಇದು ಫುಲ್ಲು ಜನ ನಿಂತ್ಕೊಳಕ ಕೊಂಡ ಆಯ್ತೀವಿ ಅಲ್ಲ. ಯಾವ್ದು ಇಲ್ಲಿಂದ ಅದೇ ಕೊಂಡ ಅಂದ್ರೆ ಬೆಂಕಿ ಹಾಕ್ಬಿಟ್ಟು ಕೆಂಡ ಹಾಕ್ತೀರಾ? ಕೆಂಡ ಹಾಕ್ತಾರಲ್ಲ, ಅದು ಕೊಂಡದ ಗುಡಿ ಅಂತ ಹೆಸರು. ಅದಕ್ಕಾಗಿ ಬಿಟ್ಬಿಟ್ಟಿವಿ. ಅದಕ್ಕಾಗಿ ಬಿಟ್ಟಿವಿ. ಈ ನಿಮ್ದು ಎಷ್ಟು ಎಕರೆ ಇದೆ? ಇದು ನಮ್ದು ಒಟ್ಟಿಗೆ ನಮ್ಮ ಅಪ್ಪನ್ಗ 721 ಎಕರೆ ಜಮೀನ್ ಇರೋದು. ಅದರಲ್ಲಿ ನಾವು 3 ಜನ ಅಣ್ಣ ತಮ್ಮದಿರು ಹಂಚ್ಕೊಂಡಿವಿ. ನಾವು 3 ಜನ 7 ಎಕರೆ ಬರ್ತದೆ. ನಮ್ ತಂದೆ ಎಲ್ಲ ತೀರೋಗ್ಬಿಟ್ರ. ಗೊತ್ತಾಯ್ತು. ಅದನ್ನ ನಾವು ಎಲ್ಲ ಡಿವೈಡ್ ಮಾಡ್ಕೊಬಿಟ್ಟು ಒಟ್ಲಿ ಹಳ್ಳಿಲಿ ಆರಾಮಾಗಿದ್ದೀರಾ? ಇವನೇ ಮಗ ನೋಡಿ, ಗೊತ್ತಾಯ್ತು. ಇವರೇ ಒಂದ್ಸಲಿ ಈಗ ಸುಮಾರು ಒಂದು ವರ್ಷದಲ್ಲೇನೆ ಬಂದಿದ್ದು, ಮಾತಾಡ್ಸ್ಕೊಂಡು ಹೋಗಿದ್ದು. ಚೆನ್ನಾಗಿದೆ ತುಂಬಾ. ಟಮಾಯಿ ಬಂದಾನ ಬಿಡು, ಹೊಡಿತಾನ. ಏನದು? ನೀವೇನ್ ಬೆಳಿತೀರ ಕೊಟ್ರೆ? ನಾವು ಅದೇ ಹಿಂಗೆ ಪಂಪ್ ಸೆಟ್ ನಲ್ಲಿ ತರಕಾರಿಗಳು ಬೆಳಿತೀರಿ. ಟೊಮೊಟೊ ಏನ್ ಬೇಕೋ ಅದು ಬೆಳಿತೀವಿ. ಕಬ್ಬು ಹಾಕೊಂಡಿದ್ದು. ಈಗ ಹಳ್ಳಿಲಿ ಇದು ಸಾವುಕಾರದು, ಮೈಸೂರು ತಗೊಂಡಿರೋದು. ಈಗ ಹಳ್ಳಿಲಿ ಜನ ಸಂಖ್ಯೆ ಈಗ ಎಲ್ಲ ಸಿಟಿ ಕಡೆ ಗೊತ್ತಾಯ್ತಾ ಇದಾರ ಅಥವಾ ಹಳ್ಳಿಲೇ ಉಳಿತಾ ಇದಾರ ಜನ? ಹಳ್ಳಿಲಿ ಇರೋರು ಹಳ್ಳಿಲಿ ಗಾರ ಕೆಲಸ ಮಾಡ್ತಾರ, ಸಿಟಿ ಕಡೆ ಹೋಗೋರು ಹೋಯ್ತಾರ. ಲೇಡೀಸ್ ಗಳೆಲ್ಲ ಗಾರ್ಮೆಂಟ್ಸ್ ಅಂತ ಗಾರ್ಮೆಂಟ್ಸ್ ಹೋಯ್ತಾರೆ, ಎಲ್ಲ ಕೆಲಸಕ್ಕೆ ಹೋಯ್ಕೆ, ಯಾರು ಮನೇಲಿ ಇರಲ್ಲ. ಹಸ ಗಿಸ ಸಾಕೋದು ಅಂದ್ರೆ ಈಗ ಲೇಡೀಸ್ಗೆ ಬಾರಿ ಹಿಂಸೆ. ಕಂಡವ್ರ ಆಫೀಸ್ಗೆ ಕೆಲಸ ಮಾಡಕ್ ಹೋಗೋದು ಅಂದ್ರೆ ಬಾರಿ ಸಂತೋಷ. ಏನ್ ಹೇಳ್ತೀರಾ, ಬೆಳಗ್ಗೆ ಆಯ್ತಲೇ ರೆಡಿ ಮಾಡ್ಕೊ ಓಡ್ಬಿಡ್ತಾರೆ. ಅದೇ ನಮ್ಮಲ್ಲಿರೋ 2 ಹಸಗಳಿಗೆ ಸಗಣಿ ಸಾಕೋ ಎತ್ತು ಅಂದ್ರೆ ಕಷ್ಟ. ಇದು ಏನ್ ವಿಗ್ರಹಗಳು ಕೊಟ್ರೆ? ಕೊಂಡ. ವಿಗ್ರಹಗಳು ಅಲ್ಲಿ ಸಿಕ್ಕದವು ಇವು. ಇದು ಯಾವ ದೇವ್ರು ಏನು ಗೊತ್ತಿಲ್ಲ. ಆಮೇಲೆ ಕೆಲವೆಲ್ಲ ಅರ್ಧ ಮಾಡಿ ಬಿಟ್ಬಿಟ್ಟವ್ರೆ. ಆಮೇಲೆ ಫುಲ್ ಮಾಡಿಲ್ಲ, ಕಂಪ್ಲೀಟ್. ನನ್ ಕೇಳಿದ್ರೆ ಏನೋ ಮಾಡಕ್ಕೆ ಪ್ಲಾನ್ ಹಾಕಿದ್ರು ಅನ್ಸುತ್ತೆ. ಯಾರ್ದೋ ಗಲಾಟಿನ ಯಾರೋ ಅಟ್ಯಾಕ್ ಮಾಡ್ಬಿಟ್ಟು. ಆಗಿನ ಕಾಲದಲ್ಲಿ ರಾಜರುಗಳು ನೋಡಿ ಸಿಕ್ಕಿದಾಗ ಇಷ್ಟು ಮಾಡ್ಬಿಟ್ರು. ಆಮೇಲೆ ನಮ್ ತಂದೆ ಹೇಳ್ತಿರು, ಒಂದೇ ರಾತ್ರಿಗೆ ಇಷ್ಟೆಲ್ಲ ಫೈನ್ ಆಗ್ಬಿಡ್ಬೇಕಂತ.
ತಿರ್ಗಾ ಇನ್ನೊಂದ್ ರಾತ್ರಿ ಒಂದ್ ರಾತ್ರಿಲಿ ಮುಗಿಸ್ಬಿಡ್ಬೇಕು. ಒಂದೇ ರಾತ್ರಿ ಮುಗಿಸ್ಬಿಡ್ಬೇಕಂತ ಆ ಚೋಳರ ಕಾಲದಲ್ಲಿ ಆತರಿ ಅಂತ. ಚೋಳರ ಕಾಲದಲ್ಲಿ ಒಂದೇ ರಾತ್ರಿಗ ಚೋಳರ ಕಾಲದಲ್ಲಿ ಬೇಗ ಮುಗಿಸ್ಬಿಟ್ಟು ಆಗ್ಬಿಡು. ಇವೆಲ್ಲ ಅಲ್ಲೇ ಸಿಕ್ಕದ. ನೀವು ಎಲ್ಲ ನಿಮ್ ತಾತನ ಕಾಲದಿಂದನೂ ಇದೇ ಊರಲ್ಲೇ ಹುಟ್ಟಿ ಬೆಳೆದು? ಇಲ್ಲೇ. ಈಗ ನಿಮ್ಗೆ ವಯಸ್ಸು ಕೊಟ್ರೆ? ನನಗೆ ವಯಸ್ಸು 65 ವರ್ಷ. ಜಾಸ್ತಿ ಆಗಿರ್ಬೇಕು ಸ್ವಲ್ಪ. ಇಲ್ಲ ಅಷ್ಟೇನಾ? ನೀವ್ ಎಷ್ಟ್ ಜನ ಮಕ್ಕಳು? 4 ಜನನಾ? ಇಲ್ಲ, ನಾನು ಒಬ್ಬನೇ. ನಮ್ಮ ಅಣ್ಣ ತಂದಿರು 3 ಜನ. 3 ಜನ. ನನಗೆ 3 ಜನ ಮಕ್ಕಳು, ಗಂಡ್ ಮಕ್ಕಳು. ಅಕ್ಕ ತಂಗಿರು ಯಾರಿಲ್ಲ ನಿಮ್ಗೆ? ಅವರ 7 ಜನ ಅಕ್ಕ ತಂಗಿರ. ಅದ್ರಲ್ಲಿ 2 ತೀರೋಗ್ಬಿಟ್ರು, ಇನ್ನ 5 ಜನ ಅವರ. ನೀವ್ ಎಷ್ಟನೇವ್ರು? ತಂದೆ ಒಂದು, ನಾನೇ ಕೊನೆ ಲಾಸ್ಟ್. ಕೊನೆಯವರು ನೀವು? 10ನೇವ್ರಾ? ನಾನೇ 10 ಜನ ಮಕ್ಕಳನ್ನ ಸಾಕವ್ರೆ ನಿಮ್ ತಂದೆ ತಾಯಿ. ಈಗ ನೋಡಿ, ಒಂದ್ ಮಕ್ಳು 2 ಮಕ್ಳಿಗೆ 96ನೇ ಇಸ್ವಿಲಿ ನಮ್ಮ ತಂದೆ ತೀರೋಗ್ಬಿಟ್ರು. 2006ನೇ ಇಸ್ವಿಲಿ ನಮ್ಮ ತಾಯಿ. ಈಗ ಏನಾಗ್ಬಿಡೋದಂದ್ರೆ ಸಿಟಿಲಿ ಭಾರಿ ವಿದ್ಯಾವಂತರು ಇಬ್ಬಿಬ್ರು ಮಾಸ್ಟರ್ ಡಿಗ್ರಿಗಳು, ಅವು BEd ಅವು ಇವು ಎಲ್ಲ ಮಾಡ್ಕೊಂತಾರೆ. ಒಂದ್ ಮಗು ಸಾಕಕ್ಕೆ ಅವ್ರಿಗೆ ಸಾಕಪ್ಪ ಚಿತ್ರಿಂಸೆ, ಈ ಮಗು ಯಾಕಾರ ಹುಟ್ಟು ಅನ್ನೋ ರೀತಿ ಮಾತಾ. ಸ್ಕೂಲ್ಗೆ ಬಂದ್ ಹೇಳೋದು, ಕಾಲೇಜ್ಗೆ ಹೋಗಿ ಹೇಳೋದು, ಹಾಸ್ಪಿಟ್ಲ್ಗೆ ಹೋಗಿ ಹೇಳೋದು, ಮಗು ಮೇಲೆ ಕಂಪ್ಲೇಂಟ್ಗಳ. 10 ಜನ ಮಕ್ಕಳನ್ನ ನಿಮ್ಮ ಅಪ್ಪ ಅಮ್ಮ ಸಾಕವ್ರೆ ಅಲ್ವೇ? ಈ ಭಾಗ ಎಲ್ಲ ಫುಲ್ ನಮ್ಮ ಅಪ್ಪಂದು. ಕಡೆ ಕಬ್ಬ ಕದಲ್ಲ ನಮ್ ದೊಡ್ಡಪ್ಪಂದು. ನಿಮ್ ದೊಡ್ಡಪ್ಪ ಅವ್ರದ್ದು, ಅಪ್ಪರವ್ರ ಅಣ್ಣಂದು. ಆತರ ನಿಮ್ಗೇನು ಸಿಟಿ ಗಿಟಿ ಕಡೆ ಹೋಗಿ ಬದುಕ್ಬೇಕಂತ ಆಸೆ ಇಲ್ಲ? ತಾರಸಿ ಮನೆ ಕಟ್ಕೊಂಡು ಇಲ್ಲೇ ಕಟ್ಟೋದು. ತಾರಸಿ ಮನೆ ಇಲ್ಲೇ ಸೈಟ್ ತಗೊಂಡ್ವಿ, 2 ಸೈಟ್. ಅಲ್ಲಿ ಹೋಯ್ತಾರ ನೋಡಿ, ಅಲ್ಲಿ ಜಮೀನು ಅವ್ರ ಹತ್ರ ಸೈಟ್ ತಗೊಂಡ್ವಿ. ನಾನು 2008ನೇ ಇಸ್ವಿಲಿ 75,000 ಕೊಟ್ಟು 2 ಸೈಟ್ ತಗೊಂಡಿ. ಈಗ ಅವೇ 6 ಲಕ್ಷ ಆಯ್ತಾವ. ಸಾಕು ಹಂಗ ತಗೊಂಡಿವಿ. ಈಗ ಇರಕ್ಕೆ ಏನು ತೊಂದ್ರೆ ಇಲ್ಲ. ದೇವ್ರೆ ನಿಮ್ಮ ಜಾಗಕ್ಕೆ ದೇವ್ರೆ ಹುಡುಕ ಬಂದ್ಬಿಡೋನಲ್ಲ ಅಲ್ವೇ? ಇನ್ನೇನ್ ಬೇಕು? ಆಯ್ತು ಗೌಡ್ರೆ, ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ, ಬಹಳ ಖುಷಿ ಆಯ್ತು.